ಇನ್ನು ಪಾಕ್ ದಾಳಿಯ ವೇಳೆ ಬಿಎಸ್ಎಫ್ ಯೋಧ ಹುತಾತ್ಮರಾಗಿದ್ದಾರೆ. ಜಮ್ಮುವಿನ ಆರ್ಎಸ್ಪುರ ಗಡಿಯಲ್ಲಿ ಯೋಧ ಹುತಾತ್ಮರಾಗಿದ್ದಾರೆ. ಇಮ್ತಿಯಾಜ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಹುತಾತ್ಮ ಯೋಧನ ಕುಟುಂಬಕ್ಕೂ ಬಿಎಸ್ಎಫ್ ಸಾಂತ್ವನವನ್ನ ಹೇಳಿದೆ. ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಸೇನೆ ಹುತಾತ್ಮ ಯೋಧನ ಕುಟುಂಬಕ್ಕೆ ಆಶ್ವಾಸನೆಯನ್ನ ಕೊಟ್ಟು ಧೈರ್ಯವನ್ನ ತುಂಬಿದೆ. ಪಾಕ್ ದಾಳಿಯ ವೇಳೆ ಬಿಎಸ್ಎಫ್ ಯೋಧ ಇಮ್ತಿಯಾಜ್ ಅವರು ಹುತಾತ್ಮರಾಗಿದ್ದಾರೆ. ಇನ್ನು ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಪಾಕ್ನಿಂದ ನಿರಂತರವಾಗಿ ದಾಳಿ ನಡೀತು. ನಿನ್ನೆ ರಾತ್ರಿ ಸುಮಾರು 11 ಕಡೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕ್ ದಾಳಿಯನ್ನು ಮಾಡಿತು. ಅಲ್ಲಿಗೆ ಪಾಕ್ನ ಕುತಂತ್ರಿ ಬುದ್ಧಿ ಹೇಗಿದೆ ಅನ್ನೋದು ಕೂಡ ಮತ್ತೊಮ್ಮೆ ಜಗಜ್ಜಾಹೀರಾಗಿತ್ತು. ಇದರಿಂದ ಸಾಕಷ್ಟು ಹಾನಿಯಾಗೋದ್ರ ಜೊತೆಗೆ ನಾವು ಯೋಧರನ್ನು ಕೂಡ ಕಳ್ಕೊಳ್ತಾ ಇದ್ದೀವಿ. ಒಂದಷ್ಟು ಪ್ರದೇಶಗಳನ್ನು ಪಾಕ್ ಸೇನೆ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ ಅವರ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇನ್ನು ಪಾಕ್ ಸರ್ಕಾರ ಹೇಳುತ್ತೆ, ನಾವು ಪಾಕ್ ಸೇನೆಗೆ ಕದನ ವಿರಾಮಕ್ಕೆ ನಾವು ಖಡಕ್ ಸೂಚನೆಯನ್ನ ಕೊಟ್ಟರೂ ಕೂಡ ಅವ್ರ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ.